ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಂದು ಅತ್ಯುತ್ತಮವಾದ ಒಂದು ಸಮಯನ ಕೊಟ್ಟು ದೇವರು ವಾಕ್ಯ ಹೇಳುವಂತ ಒಂದು ಅವಕಾಶ ಕೊಡೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಳಾಗಿದ್ದೇನೆ. ವಾಕ್ಯದ ಕುರಿತಾಗಿ ಆಲೋಚನೆ ಮಾಡ್ತಾ ಇರುವಾಗ ಒಂದು ಅರ್ಥ ಮಾಡ್ಕೋಬೇಕು, ಒಂದು ಜೀವ ಈ ಲೋಕಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಸುಮ್ಮನೆ ಬರ್ತಾ ಇಲ್ಲ. ಅನ್ಕೋಬಹುದು, ಎಷ್ಟೋ ಜನಗಳು ಅನ್ಕೊಂತಾರೆ ಈ ಲೋಕಕ್ಕೆ ಒಂದು ವ್ಯಕ್ತಿ ಬರ್ತಾ ಒಂದು ಜನನ ಆಗ್ತದೆ ಅಂತ ಹೇಳಿದ್ರೆ ಓಕೆ ಜನನ ಆಗುತ್ತಪ್ಪ ಸುಮ್ಮನೆ ಅಷ್ಟೇ, ಮುಂದೆ ದೊಡ್ಡದಾಗುತ್ತೆ, ಬೆಳೆಯುತ್ತೆ, ವರ್ಕ್ಗೆ ಹೋಗುತ್ತೆ, ಆಮೇಲೆ ಮದುವೆ, ಮಕ್ಕಳು, ಇಷ್ಟೇ ಅನ್ಕೊಂಡ್ಬಿಟ್ಟು ಏನ್ ಅನ್ಕೊಂಡ್ರೆ ಓಕೆ ಹುಟ್ಟು ಅದಕ್ಕೆ ಅನ್ಕೊಂಡ್ರೆ. ಬಟ್ ಒಂದ್ ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಒಂದು ಜೀವಿತ ಒಂದು ಜೀವ ಈ ಲೋಕಕ್ಕೆ ಬರ್ತದೆ ಅಂದ್ರೆ ದೇವರು ಒಂದು ಪರ್ಪಸ್ ಇಟ್ಟಿದಾರಂತೆ. ಸೊ ನಾವೆಲ್ಲ ಹುಟ್ಟಿದೀವಿ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ದೇವರ ಒಂದು ಉದ್ದೇಶವಿದೆ. ದೇವರ ಚಿತ್ತ ಇರುವುದ ಕಾರಣಕ್ಕಾಗಿ ನಾವು ಇಲ್ಲಿದ್ದೀವಿ ಅಂತೆ. ಹಲ್ಲೆಲೂಯಾ. ಸೊ ನಮ್ಮ ಜೀವಿತದಲ್ಲಿ ದೇವರು ಒಂದು ಉದ್ದೇಶ ನೋಡಿದ್ರೆ ಒಂದು ಆಲೋಚನೆಯನ್ನು ನಮ್ಮ ಕುರಿತಾಗಿ ಆತನು ಮಾಡಿಕೊಂಡಿದ್ದಾನಂತೆ. ಸೊ ಯಾರು ಅಂದ್ಕೊಳ್ಳಂಗಿಲ್ಲ ನಾವು ಸುಮ್ಮನೆ ಬಂದಿದೀವಿ ಈ ಲೋಕಕ್ಕೆ ಅಂತ. ಬಟ್ ಈ ಒಂದು ಸನ್ನಿವೇಶಗಳ ಮಧ್ಯದಲ್ಲಿ ಏನ್ ಮೇಜರ್ ನಮ್ಗೆ ಒಂದು ಆಲೋಚನೆ ಬರುತ್ತೆ ಅಂತ ಹೇಳಿದ್ರೆ, ನಾನು ತಿರಸ್ಕರಿಸಲ್ಪಟ್ಟಿದ್ದೀನಿ. ಸೊ ಮೇನ್ ಆಗಿ ನಾವು ನೋಡ್ಕೋಬೇಕಂದ್ರೆ ಯೌವನಸ್ಥರಲ್ಲಿ ನಾವು ತುಂಬಾ ನೋಡ್ಕೊಂತೀವಿ. ಏನಂತ ಹೇಳಿದ್ರೆ ಎಲ್ಲಾ ಒಂದು ಸಿಚುವೇಶನ್ ಒಂದೊಂದು ಸ್ಟೇಜಸ್ ಅಲ್ಲಿ ನೋಡ್ಕೋಬಹುದು. ಒಂದು ಲೈಫ್ ಅಲ್ಲಿ ನಾವೇನಾಗಿದೆ ಅಂತ ತಿರಸ್ಕರಿಸಲ್ಪಟ್ಟಿದೀನಿ ಅಂತ ಅನ್ಕೊಂಡಿರ್ತೀವಿ. ಅದು ತುಂಬಾನೇ ಹೇಳ್ಬೇಕಂದ್ರೆ ಜನಗಳಲ್ಲಿ ಅದು ತುಂಬಾ ಜಾಸ್ತಿ ಬರೋದು ಕಾಣಿಸ್ಕೊಳ್ಳೋದಂತಂದ್ರೆ ನಾನು ಇದಾಗಿ ರಿಜೆಕ್ಟ್ ಆಗಿದ್ದೀನಪ್ಪ, ಯಾರು ನನ್ನ ಸೇರಿಸಿಕೊಳ್ಳೋದಿಲ್ಲ, ಯಾರು ನನ್ನನ್ನು ಇಷ್ಟಪಡೋದಿಲ್ಲ, ನಾನು ಒಬ್ಬಂಟಿಗನಾಗಿದ್ದೀನಿ, ಹಂಗೆ ಅಂತ ಎಷ್ಟೋ ಜನ ನಾವು ಕುರಿತಾಗ ನಾವು ಎಷ್ಟೊಂದು ಆಲೋಚನೆ ಮಾಡ್ತೀವಲ್ಲ. ಕೆಲವೊಂದು ಸನ್ನಿವೇಶ ನಾವು ಆಲೋಚನೆ ಮಾಡ್ಕೊಂಡ್ರೆ ನಾನು ರಿಜೆಕ್ಟ್ ಆಗಿದ್ದೀನಿ ಅಂತ ಅನ್ಕೊಂಡಿರ್ತೀವಲ್ಲ. ಬಟ್ ಇದೆಲ್ಲರದಲ್ಲಿ ಬಂದಿರುತ್ತೆ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಬೈಬಲಲ್ಲೂ ಅಷ್ಟೇ ನಿಮ್ಗೆ ಎಲ್ಲರಿಗೂ ಗೊತ್ತು, ದೊಡ್ಡ ಒಂದು ಅರಸ ಯಾರಂದ್ರೆ ದಾವೀದ ಅರಸ. ಸೊ ಅವನ ಜೀವಿತದಲ್ಲಿ ಏನಾಗುತ್ತೆ, ಅವನು ರಿಜೆಕ್ಟ್ ಆಗಿರ್ತಾನೆ. ಯಾರ ಕಡೆಯಿಂದ? ಅವ್ರ ತಂದೆ ಕಡೆಯಿಂದ, ಅವ್ರ ಅಣ್ಣಂದ್ರ ಕಡೆಯಿಂದ ಅವನು ರಿಜೆಕ್ಟ್ ಫೀಲ್ ಮಾಡಿರ್ತಾರೆ. ಬಟ್ ಆದ್ರೆ ಆ ರಿಜೆಕ್ಷನ್ ದೇವ್ರ ಏನ್ ಮಾಡಿದ್ರ ಅಂತ ಹೇಳಿದ್ರೆ ದೊಡ್ಡ ಒಂದು ಆಶೀರ್ವಾದ ಮಾಡಿದ್ರಂತೆ. ಅವನು ಮನುಷ್ಯರಿಂದ ರಿಜೆಕ್ಟ್ ಆಗಿದ್ದ, ಬಟ್ ದೇವರಿಂದ ಅವನು ಚೋಸನ್ ಆಗಿದ್ದ. ಸೊ ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟಿದ್ದ, ಆದ್ರೆ ದೇವರಿಂದ ಅವನು ಆರಿಸಲ್ಪಟ್ಟವನಾಗಿದ್ದ. ಸೊ ಅದಕ್ಕೆ ನೋಡ್ಬೇಕು, ಸಮುವೇಲ ಪ್ರವಾದಿ ಬಂದಾಗ ಅವನ್ನ ಅನಾಯಿಂಟ್ ಮಾಡ್ಬೇಕಂತ, ಅವನ ಅಭಿಷೇಕ ಮಾಡ್ಬೇಕಂತ ಬಂದಾಗ ಅವ್ರ ತಂದೆ ಏನ್ ಮಾಡ್ತಾರೆ, ಅವ್ರ ಅಣ್ಣಂದ್ರಿಗೆ ಎಲ್ಲರೂ ತೋರಿಸ್ಬಿಡ್ತಾರಂತೆ. ಆದ್ರೆ ದಾವಿದನ ಅವರ ಕುರಿತಾಗೆ ಹೇಳೋದಿಲ್ಲ. ನಿನ್ ಮಕ್ಕಳನ್ನ ಕರಿ ಅಂತ ಹೇಳಿದಾಗ ಎಲ್ಲರೂ ಕರ್ಬಿಟ್ರು, ಬಟ್ ದಾವಿದನ ಕರ್ದಿರಲ್ಲ. ಬಟ್ ಇವ್ರು ಎಷ್ಟು ಚೆನ್ನಾಗಿದ್ದಾರೆ, ಹೈಟ್ ವೇಟ್ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿರ್ಬೋದು. ಬಟ್ ಆದ್ರೆ ದೇವರಿಗೆ ಅವರ ಅಂದ ಚಂದ, ಅವ್ರ ರೂಪ ಅದು ಬೇಕಾಗಿರ್ಲಿಲ್ಲ. ಬಟ್ ಯಾರು ಅವರಿಂದ ತಿರಸ್ಕರಿಸಲ್ಪಟ್ಟ ವ್ಯಕ್ತಿ ಆಗಿದಿಲ್ಲ ಅವರೇ ಬೇಕಾಗಿತ್ತಂತೆ. ಅವ್ರು ಯಾರಂದ್ರೆ ದಾವಿದನಾಗಿದ್ದಂತೆ. ಸೊ ಅವ್ರು ಬರೋ ತನಕ ಸಮುವೇಲ ಎಲ್ಲರೂ ವೇಟ್ ಮಾಡ್ಬೇಕಾಗಿತ್ತು. ಅವನು ಬಂದಾಗ, ಅವನ ಅಭಿಷೇಕ ಪಟ್ಟಾಗ ಅವನ ಜೀವಿತ ಕಂಪ್ಲೀಟ್ ಆಗಿ ಮಾರ್ಪಡೈತಂತೆ. ಸೊ ನಾವು ಅಂದ್ಕೋಬಹುದು, ದೇವ್ರ ವಾಕ್ಯನೂ ಒಂದ್ ಕಡೆ ಹೇಳುತ್ತೆ, ಎಫೆಸದವರಿಗೆ ಬರೆದ ಪತ್ರಿಕೆ 1:4, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆಮೆನ್, ಹಲ್ಲೆಲೂಯಾ. ಈ ಒಂದು ಸನ್ನಿವೇಶ, ಈ ಒಂದು ವಾಕ್ಯ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಜಗತ್ ಉತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿನ ಅಂತ ಹೇಳ್ತದೆ. ಸೊ ಒಂದು ಸ್ಟೋರಿ ನೋಡ್ಕೋಬೇಕಂದ್ರೆ ದಾವಿದನ ಕುರಿತಾಗಿ ನೋಡ್ಕೋಬೇಕಾಗಿದೆ. ಇವಾಗ ನೋಡ್ಕೊಂಡ್ವಲ್ಲ, ಅವನು ತಿರಸ್ಕರಿಸಲ್ಪಟ್ಟಿದ, ಬಟ್ ದೇವರಿಂದ ಯಾವತ್ತೂ ಅಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಜಗತ್ ಉತ್ಪತ್ತಿಗಿಂತ ಮುಂಚೆ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಸೊ ಪ್ರತಿಯೊಬ್ಬರು ದೇವರು ಆರಿಸಿಕೊಂಡಿದ್ದಾರಂತೆ. ದೇವರು ಬರೀ ಇವ್ರನ್ನ ಮಾತ್ರ ಸೆಲೆಕ್ಟ್, ಇವ್ರ ಕಿಂಗ್ಸ್ ಅರಸುಗಳು ಮಾತ್ರ ಆರಿಸ್ಕೊಂಡಿನಿ, ಬರೀ ಪ್ರಾಫಿಟ್ಸ್ ಮಾತ್ರ ಆರಿಸ್ಕೊಂಡಿ ಅಂತ ಹೇಳ್ತಾರೆ. ಜಗತ್ ಉತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರಂತೆ. ಹಲ್ಲೆಲೂಯಾ. ಯಾರ್ಯಾರು ಕ್ರಿಸ್ತವನ್ನು ನಂಬ್ತಾರೋ ಅವ್ರು ದೇವರು ಆರಿಸಿಕೊಂಡವರಾಗಿದೆ. ಪ್ರತಿಯೊಬ್ಬರು ದೇವರು ಆರಿಸಿಕೊಂಡಂತೆ. ಇನ್ನೊಬ್ಬ ವ್ಯಕ್ತಿ ಹೊಸ ಒಡಂಬಡಿಕೆಯಲ್ಲಿ ನೋಡ್ಕೋಬಹುದು. ಸೊ ಎಲ್ಲರಿಗೂ ಗೊತ್ತಿರುವಂತ ಒಂದು ಹೊಸ ಒಡಂಬಡಿಕೆ ಮೊದಲನೇ ಒಂದು ಪುಸ್ತಕ ಹೆಸರು ಏನಾಗಿದೆ ಅಂತ, ಮತ್ತಾಯನು. ಸೊ ಮತ್ತಾಯನು ಅವನು ಏನಾಗಿರ್ತಾನಂತ, ಒಂದು ಟ್ಯಾಕ್ಸ್ ಕಲೆಕ್ಟರ್ ಆಗಿರ್ತಾನೆ, ಸುಂಕದವನ ಆಗಿರ್ತಾನೆ. ಸೊ ಅವನ ಕಂಡ್ರೆ ಯಾರಿಗೂ ಇಷ್ಟ ಇತ್ತ ಆಗಿನ ಕಾಲದಲ್ಲಿ? ಅವನು ಇಷ್ಟಪಡ್ತಾ ಇದ್ರ, ಹತ್ರ ಕರೀತಾ ಇದ್ರ? ಅವ್ರ ಫ್ಯಾಮಿಲಿನ ಅವನು ರಿಜೆಕ್ಟ್ ಮಾಡಿತ್ತು. ಅವ್ರ ಫ್ಯಾಮಿಲಿನ ಅವನು ಹತ್ರ ಸೇರಿಸ್ತಾರೆ, ಯಾಕಂದ್ರೆ ಅವನು ಸುಂಕದವನಾಗಿದ್ದನು ಅಂತ ಹೇಳಿದ್ರು. ಅವ್ನು ಏನ್ ಮಾಡಿದ್ರು, ಅವ್ರು ಇಲ್ಲೋ ಜನಗಳು ಇರ್ಬೋದು, ಅವನು ನೋಡಿದ್ರೇನೆ ಎಸ್ಕೇಪ್ ಪಡೋತರ ಅವನು ದೂರ ತಳ್ತಾರೆ, ಯಾಕಂದ್ರೆ ಅವ್ನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದ. ಸೊ ಅವನು ಜನರಿಂದನೂ ಫ್ಯಾಮಿಲಿ ಕಡೆನೂ ರಿಜೆಕ್ಟ್ ಆಗಿದ್ದ, ಬಟ್ ದೇವರಿಂದ ರಿಜೆಕ್ಟ್ ಆಗ್ದ. ಸೊ ದೇವ್ರು ಎಲ್ಲರೂ ಒಂದು ಶಿಷ್ಯನಾಗಿ ಮಾಡಿಕೊಳ್ಳುವಾಗ ಮತ್ತಾಯನು ದೇವ್ರ ಕರೆಯುವಂತದ್ದಾಗಿದೆ. ದೇವ್ರ ಏನ್ ಮಾಡ್ತಾ ಇದಾರೆ, ಬಾನಿಂದ ದೇವ್ರ ಅಲ್ಲಿ ಏನ್ ಮಾಡ್ತಾ ಇದಾರೆ, ಅವನ್ನ ಆರಿಸಿಕೊಳ್ತಾ ಇದಾರಂತೆ. ಅದಕ್ಕೆ ಹೇಳ್ತಾರೆ, ದೇವ್ರನ್ನ ಏನು ಯಾರು ರಿಜೆಕ್ಟ್ ಆಗಿದೆ ಅಂತ ಹೇಳ್ತಾರ, ದೇವ್ರ ಅಂತವ್ರನ್ನೇ ಆರಿಸ್ಕೊಂತಾರಂತೆ. ಸೊ ಅದಕ್ಕೆ ಹೇಳುತ್ತಲ್ಲ, ದೇವ್ರ ವಾಕ್ಯ ಹೇಳ್ತಾ ಕೊರಿಂಥದವರಿಗೆ ಹೇಳುತ್ತೆ, ಏನು ಒಂದು ಬಲಿಷ್ಠರು ನಾಚಿಕೆ ಪಡಿಸೋದಾಗಿ ಬಲಹೀನರನ್ನು ಆರಿಸ್ಕೊಳ್ತಾರಂತ. ಈ ಲೋಕದಲ್ಲಿ ಯಾವ್ದು ತುಂಬಾ ಗ್ರೇಟ್ ಅಂದ್ರ ಅದನ್ನ ನಾಚಿಕೆ ಪಡಿಸೋದಾಗ, ಯಾವ್ದು ಹೀನವಾಗಿರುತ್ತೆ ಅಂತದ್ನೇ ದೇವ್ರು ಆರಿಸ್ಕೊಂತಾರಂತೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಅಷ್ಟೇ ದೇವ್ರು ನಮ್ಮನ್ನ ಆರಿಸ್ಕೊಂಡಿದ್ದ. ನಾವ್ ಹೇಳ್ಬೋದು, ನಾವಪ್ಪ ದೇವ್ರನ್ನ ಫಸ್ಟ್ ಚೂಸ್ ಮಾಡಿದ್ದು, ದೇವ್ರು ನಾವ್ ಆರಿಸ್ಕೊಂಡು ಇಲ್ಲ, ದೇವ್ರು ಫಸ್ಟ್ ನಿಮ್ಮನ್ನ ಚೂಸ್ ಮಾಡಿದ್ದು, ಆಮೇಲೆ ನೀವು ದೇವ್ರ ಹತ್ರ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ
16ನೇ ವಚನದಲ್ಲಿ ಓದ್ಕೊಂಡು. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಓಕೆ, ಹಲ್ಲೆಲೂಯಾ. ಸೊ ಇಲ್ಲಿ ಏನಾಗ್ತದಂತೆ, ದೇವರೇ ನಮ್ಮನ್ನು ಚೂಸ್ ಮಾಡಿದಾನೆ, ದೇವರೇ ಚೂಸ್ ಮಾಡಿ ನಮ್ಮನ್ನು ಅಪಾಯಿಂಟ್ ಮಾಡಿದಾರಂತೆ. ಸೊ ನಾವು ಹೋಗ್ಬಿಟ್ಟು ಚೂಸ್ ಮಾಡ್ತಲ್ಲ, ದೇವ್ರು ನಮ್ಮನ್ನು ಚೂಸ್ ಮಾಡಿದಾರಂತೆ. ದೇವ್ರು ಚೂಸ್ ಮಾಡುವಾಗ ನೀನಲ್ಲಿರುವಂತ ಏನು ಫ್ಲಾಸ್ ನೋಡ್ಕೊಂಡ್ಬಿಟ್ಟು ನೀನ್ ಚೆನ್ನಾಗಿದೆ ಮಾತ್ರ ಸೆಲೆಕ್ಟ್ ಮಾಡ್ತಾ ಇಲ್ಲ, ವಾಟ್ ಎವರ್ ನೀ ಹೆಂಗಿದೆಯೋ ದೇವ್ರು ಹಂಗೆ ಸೆಲೆಕ್ಟ್ ಮಾಡ್ತಾ ಇದಾರೆ. ಹಲ್ಲೆಲೂಯಾ. ಸೊ ವಿ ಮೇ ಥಿಂಕ್ ನಾನು ಇಷ್ಟೊಂದು ಲ್ಯಾಕ್ಸ್ ಇದೆ, ನಾನು ಇನ್ನ ಕಲರಲ್ಲೂ ಹೇಳ್ತಾರೆ, ನಾನು ಕಪ್ಪಗಿದ್ದೀನಿ, ನಾನು ಬೆಳ್ಳಿದ್ದೀನಿ, ದಪ್ಪ ಇದ್ದೀನಿ, ನಾನು ಸಣ್ಣ ಇದ್ದೀನಿ, ಹೈಟ್ ಆಗಿದ್ದೀನಿ, ಕುಳ್ಳಿ ಎಲ್ಲ ಇದೆ, ಇಷ್ಟೊಂದು ಫ್ಲಾಸ್ ಇದೆ ನಮ್ದ್ರಲ್ಲಿ, ನನಗೆ ಅದು ನಾನು ಮಾಡೋಕ್ಕೆ ಆಗಲ್ಲ, ಅದು ಟಾಸ್ಕ್ ಕೊಟ್ಟರೆ ನಾನು ಮಾಡೋಕ್ಕಾಗಲ್ಲ, ಸ್ಟ್ರೆಂತ್ ಇಲ್ಲ ಅನ್ಕೋದು. ಬಟ್ ಗಾಡ್ ನೋಸ್ ಯು. ಗರ್ಭದಲ್ಲಿ ಮುಂಚೆ ದೇವ್ರು ನಿನ್ನ ಆರಿಸ್ಕೊಂಡಿದ್ದಾನಂತೆ. ಹಲ್ಲೆಲೂಯಾ. ಸೊ ನೋಬಡಿ ಶುಡ್ ಟೆಲ್. ಯಾರು ಹೇಳಂಗಿಲ್ಲ ನಾನು ರಿಜೆಕ್ಟ್ ಆಗಿದ್ದೀನಿ, ನಾನು ಬೇಡೋದು ಸುಮ್ಮನೆ ಏನಕ್ಕೋ ಬಂದಿದ್ದೀನಿ ಈ ಲೋಕದಲ್ಲಿ. ಇಲ್ಲ, ಗಾಡ್ ಹ್ಯಾಸ್ ಎ ಪರ್ಪಸ್ ಇನ್ ಅವರ್ ಲೈಫ್. ದೇವರ ಚಿತ್ತ ಉದ್ದೇಶದ ಮೇರೆಗೆ ನಾವು ಈ ಲೋಕದಲ್ಲಿ ಬಂದಿದ್ದ ಹೊರತು ನಾವು ಸುಮ್ಮನೆ ಅಂತ ಯಾರು ಬಂದಿಲ್ಲ. ಅಂಡ್ ನಾವು ರಿಜೆಕ್ಟ್ ಆಗಿ ಬಂದಿಲ್ಲ, ಆಯ್ಕೆ ಪಟ್ಟವರಾಗಿದ್ದೀವಿ ನಾವು. ಯಾಕಂದ್ರೆ ಜಗತ್ತು ಉತ್ಪತ್ತಿಗೆ ಮುಂಚೆ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ. ಅದು ನಮ್ಮ ಜೀವಿತದಲ್ಲಿ ಯಾವಾಗ್ಲೂ ಇರಬೇಕು, ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. ಲೋಕದ ಜನರನ್ನು ತಿರಸ್ಕರಿಸಲ್ಪಡ್ಬೋದು, ನಾನು ದೇವರಿಂದ ಆರಿಸಲ್ಪಟ್ಟವರಾಗಿದ್ದೀನಿ. ಹಾಲೆಲೂಯಾ, ಹಾಲೆಲೂಯಾ. ವೆನ್ಎವರ್ ಆ ರಿಜೆಕ್ಷನ್ ಥಾಟ್ ಒಂದು ಸಹಿತ ನಮ್ಮನ್ನು ತಲೆಯಲ್ಲಿ ಹಾಕುವ ನಾವು ಅಂದ್ಕೋಬೇಕು, ನಾನು ರಿಜೆಕ್ಟ್ ಅಲ್ಲ, ನಾನು ಆರಿಸಲ್ಪಟ್ಟವಳು. ನಾನೇನಂತೆ ಒಂದು ರಾಯಭಾರಿ ಅಂತೆ. ದೇವರು ನಮ್ಮನ್ನು ಒಂದು ಶ್ರೇಷ್ಠ ಒಂದು ಸ್ಥಾನದಲ್ಲಿ ಇಟ್ಟಿದ್ದಾನಂತೆ. ಹಲ್ಲೆಲೂಯಾ. ನಮ್ಮನ್ನು ಯಾವಾಗ ಕುಗ್ಗಿಸಿ ನಮ್ಮನ್ನು ಹೇಳ್ತಾ ಇರ್ತಾರ, ಬಲಹೀನತೆ ನೀನಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರ, ದೆನ್ ಏನ್ ಮಾಡ್ಬೇಕು, ಪ್ರೈಸ್ ಗಾಡ್ ಅಂತ ಹೇಳ್ಬೇಕು. ಏನಕ್ಕೆ ಅಂತ ದೇವ್ರು ನನ್ನ ಚೂಸ್ ಮಾಡಿದ್ದಾರೆ, ದೇವ್ರು ನನ್ನನ್ನೇ ಉಪಯೋಗಿಸ್ಕೊಂತಾರೆ, ನಾನೇ ದೇವ್ರಿಗೆ ಬೇಕಾಗಿದ್ದೀನಿ. ಹಲ್ಲೆಲೂಯಾ. ಹಲವಾರು ಜೀವಿತಗಳು ನೋಡ್ಬೇಕು. ಒಂದು ಕಾಯ ನೋಡ್ಕೋಬಹುದು, ಅವನು ಅಷ್ಟೇ ರಿಜೆಕ್ಟ್ ಆಗಿದ್ದ, ಅದಕ್ಕೆ ಜನರ ಮಧ್ಯೆ ಹೋಗ್ತಾ ಇಲ್ಲ. ಅವ್ರು ಹೋಗ್ಬಿಟ್ಟು ಏನ್ ಮಾಡ್ದ, ಮರ ಹತ್ಬಿಟ್ಟು ಅವಾಗ ನೋಡ್ಬೇಕಂದ್ರೆ. ಬಟ್ ದೇವ್ರು ಏನ್ ಮಾಡಿದ್ರು, ಅವ್ರು ರಿಜೆಕ್ಟ್ ಮಾಡಿದ್ರ. ಅವ್ರೆಲ್ಲ ಜನಗಳು ಅನ್ಕೊಂತಾರ, ಅಯ್ಯೋ ಇವ್ರು ಸುಂಕದವ್ರ ಮನೆಗೆ ಹೋಗಿದಾರೆ, ದೇವ್ರಿಗೆ ಗೊತ್ತಾಗ್ಲಿಲ್ವಾ, ಅವ್ರ ಮನೇಲಿ ಹೋಗಿ ಊಟ ಮಾಡ್ತಾರ ಅಂತ ಹೇಳಿದ್ರು ಎಲ್ಲ ಜನಗಳು. ಬಟ್ ದೇವ್ರು ಅದನ್ನೆಲ್ಲ ಕೇಳಿಸ್ಕೊಂಡು ಇವ್ನು ಬೇಡ, ಇವನ ಸೈಡಿಗೆ ತಳ್ಳೋಣ ಅಂತ ಹೇಳಿದ್ರ. ನೆವರ್. ದೇವರು ಅವನ ಮನೆಗೆ ಹೋಗ್ತಾರೆ, ಅವನ ಮನೇಲಿ ಊಟ ಮಾಡ್ತಾರೆ. ಅವನಿಗೆ ದೇವರು ಅಲ್ಲಿ ಮಾತಾಡುವಾಗ ದೇವರು ಅವ್ನು ಚೂಸ್ ಮಾಡಿದ್ರಲ್ಲ, ಸೊ ಅವನ ಜೀವಿತ ಒಂದು ಕಂಪ್ಲೀಟ್ ಆಗಿ ಮಾತಾಡೋದು. ನಾನು ಇಷ್ಟು ದಿವಸ ಏನೇನು ಯಾರ ಹತ್ರ ತಗೊಂಡ್ರೆ ಅದೆಲ್ಲ ಡಬಲ್ ಆಗಿ ಅವ್ರು ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಅವಾಗ ಅವ್ರ ಮನೆಗೆ ರಕ್ಷಣೆ ಆಗುತ್ತಂತೆ. ಹಲ್ಲೆಲೂಯಾ. ಜನಗಳು ಎಷ್ಟೇ ಅನ್ಕೋಬಹುದು, ಬಟ್ ಆದ್ರೆ ದೇವರ ಒಂದು ಚಿತ್ತ, ಒಂದು ಉದ್ದೇಶ ನಮ್ಮ ಜೀವಿತದಲ್ಲಿ ಇರುವಾಗ, ದೇವರು ನಮ್ಮನ್ನ ಆರಿಸಿಕೊಂಡಿರುವಾಗ ನಮ್ಮ ಜೀವಿತ ಒಂದು ದೊಡ್ಡ ಬದಲಾವಣೆ. ನೀವು ರಿಯಲೈಸ್ ಮಾಡ್ಕೊಳ್ಳಾರ್ದೆ ನಾವು ಇನ್ನ ರಿಜೆಕ್ಟ್ ಆಗಿದ್ದೀನಿ ಅಂತ ಹೇಳಿದ ಸೈತನ್ ಅದನ್ನ ಜಾಸ್ತಿ ನಮ್ಮ ತಲೆಯಲ್ಲಿ ಕೊಡ್ತಾ ಇರ್ತಾನೆ. ಯವನಸ್ಥರಲ್ಲಿ ಅಷ್ಟೇ ಜಾಸ್ತಿ ನಾವು ಅದನ್ನ ರಿಜೆಕ್ಷನ್ ಫೀಲ್ ಮಾಡ್ತಾ ಇರ್ತೀವಿ. ಎಲ್ಲಾದ್ರಿಂದ ರಿಜೆಕ್ಷನ್ ಮಾಡ್ತೀವಿ, ಪೇರೆಂಟ್ಸ್ ಇರ್ಬೋದು, ಒಂದು ಫ್ರೆಂಡ್ಸ್ಗಳಿಂದ ರಿಜೆಕ್ಷನ್ ಫೀಲ್ ಮಾಡ್ತಾ ಇರ್ತೀವಿ. ಬಟ್ ಸೈತನ್ಗೆ ಅದು ದೊಡ್ಡ ಒಂದು ವೆಪನ್ ತರ, ನೀನು ರಿಜೆಕ್ಟ್ ಆಗಿದೆ, ನೀನು ಏನು ಇಲ್ಲ 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 ಅಂತ ಹೇಳ್ಕೊಂತಾರೆ. ಬಟ್ ನಾವು ಏನು ಮಾಡ್ತೀವಿ, ದೇವ್ರ ಕಡೆಗೆ ತಿಳ್ಕೊಬೇಕು, ದೇವ್ರ ವಾಕ್ಯನ ಅರ್ಥ ಮಾಡ್ಕೋಬೇಕು. ನಾನು ನಾಟ್ ರಿಜೆಕ್ಟ್, ನಾನು ಯಾರಿಂದ ರಿಜೆಕ್ಟ್, ನನ್ನ ಜೀವಿತದಲ್ಲಿ ನನ್ನ ದೇವರು ನನ್ನ ಆರಿಸಿಕೊಂಡಿದ್ದಾನೆ. ಸೊ ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ, ಧರ್ಮೋಪದೇಶ ಕಾಂಡ 7:6. ಯಾಕೆಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ, ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಜನವಾಗುವುದಕ್ಕೆ ಆದುಕೊಂಡನು. ನಿಮ್ಮನ್ನು ಎಲ್ಲಾ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ, ನೀವು ಎಲ್ಲಾ ಜನಾಂಗಗಳಿಗಿಂತಲೂ ಸ್ವಲ್ಪ ಮಂದಿಯಷ್ಟೇ. ಸೊ ಇಲ್ಲಿ ದೇವ್ರ ವಾಕ್ಯ ಏನು ಹೇಳುತ್ತೆ ಅಂದ್ರೆ, ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಂತೆ. ಸೊ ನೀವು ಸ್ವಕೀಯ ಜನರಾಗಿ ದೇವರ ಆದುಕೊಂಡಿದ್ದಾನಂತೆ. ಸೊ ದೇವರು ಈ ಲೋಕದ ಎಲ್ಲರ ಮೇಲೂ ಅಷ್ಟೇ ತನ್ನ ಮಕ್ಕಳನ್ನ ದೇವರು ಆರಿಸಿಕೊಂಡಿದ್ದಾನಂತೆ. ಸೊ ನೀವು ಅನ್ಕೋಬಹುದು, ದೇವರು ಎಲ್ಲರನ್ನೂ ಆರಿಸಿಕೊಂಡಿದ್ದಾನೆ. ಹೌದು, ಎಲ್ಲರನ್ನೂ ಆರಿಸಿಕೊಂಡಿದ್ದಾನೆ. ನೀನ್ ನಂಬಿಕೆ ಇಟ್ಟದಾದ್ರೆ ನಿನ್ನ ಜೀವಿತ ಬದಲಾವಣೆ ಹೊಂದುತ್ತಂತೆ. ಅವಾಗ ಇನ್ನೊಂದು ನೋಡ್ಕೋಬಹುದು, ಇಸ್ಕರಿಯೋತ ಯೂದನನ್ನು ದೇವ್ರು ಆರಿಸ್ಕೊಂಡ್ರಲ್ಲ, ಅವ್ರ ಶಿಷ್ಯರನ್ನ ಮಾಡಿಕೊಂಡ್ರು. ಯಾಕೆ ದೇವ್ರಿಗೆ ಗೊತ್ತಿರ್ಲಿಲ್ಲ ಅವ್ನು ರಿಜೆಕ್ಟ್ ಮಾಡ್ತಾರಂತ, ದೇವ್ರನ್ನೇ ಅವ್ನು ರಿಜೆಕ್ಟ್ ಮಾಡ್ತಾರಂತ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಬಟ್ ಸ್ಟಿಲ್ ಗಾಡ್ ಅವನು ಚೂಸ್ ಮಾಡಿದ್ರು. ಸೊ ನಿಜವಾಗ್ಲೂ ಅವನು ದೇವರನ್ನ ಕಂಡ್ಕೊಂಡಿದ್ದಾರೆ. ಅವನ ಜೀವಿತ ಏನಾದ ದೇವ್ರನ್ನ ಒಂದು ರಿಜೆಕ್ಟ್ ಮಾಡಿ ಅವ್ನು ದೂರ ಹೋಗ್ತಾ ಇರ್ಲಿಲ್ಲ. ಬಟ್ ದೇವ್ರು ಎಲ್ಲರೂ ಆರಿಸಲ್ಪಟ್ಟಿದೆ. ಬಟ್ ನಮ್ಮ ಒಂದು ಮನಸ್ಥಿತಿ, ನಮ್ಮ ಒಂದು ನಂಬಿಕೆ, ನಾವು ದೇವ್ರನ್ನ ತಿಳ್ಕೊಳ್ಳೋದೇ ರೀತಿಯಲ್ಲಿ ನಾವು ದೇವ್ರ ಹತ್ರನೇ ಇರ್ತೀವಿ ಅಂದ್ಕೊಂತೀವಿ, ಬಟ್ ದೇವ್ರನ್ನ ಅರ್ಥ ಮಾಡ್ಕೊಂಡಿರಲ್ಲ. ಯಾವಾಗ್ಲೂ ಅಷ್ಟೇ. ನಿಮ್ಗೆ ಗೊತ್ತಾ, ಕಳೆದ ಹೋದ ಮಗದ ಸ್ಟೋರಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ನಿಜವಾಗ್ಲೂ ಕಳೆದ ಹೋದ ಮಗ ದೊಡ್ಡ ಮಗನ ಚಿಕ್ಕವನ? ಯಾರು ಕಳೆದೋಗಿದ್ರು ಗೊತ್ತಾ? ದೊಡ್ಡ ಮಗ. ತಂದೆ ಜೊತೆ ಇದ್ನಲ್ಲ, ಅವ್ನು ಕಳೆದೋಗಿದ್ದ. ಆಕ್ಚುಲಿ ಹೇಳ್ಬೇಕಾದ್ರೆ ರಿಯಲ್ ಆಗಿ ಲಾಸ್ಟ್ ಆಗಿದ್ದ ಅವನೇ ಆಗಿದ್ದ. ಯಾಕಂದ್ರೆ ಇವನು ಚಿಕ್ಕವನು ಹೋಗ್ತಾನೆ, ತಂದೆ ಆಸ್ತಿ ತಗೊಂಡಂತೆ ಎಲ್ಲ ಕಳ್ಕೊಳ್ತಾನೆ. ಬಟ್ ಅವ್ನ ತಂದೆ ಬಳಿಗೆ ಮತ್ತೆ ಬಂದ. ಬಟ್ ತಂದೆ ಜೊತೆ ಇದ್ದೆ, ತಂದೆ ಬಗ್ಗೆ ಅವ್ನಾಗ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅವ್ನು ಅಷ್ಟು ಹೋಗ್ಬಿಟ್ಟು ಬಂದು ಅವ್ನಿಗೆ ಯಾಕೆ ಕೊಡ್ತೀನಿ, ನೀನು ಏನಕ್ಕೆ ಅವ್ನಿಗೆ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಅವ್ನಿಗೊಂಥರ ಕೋಪ ಬರುತ್ತೆ. ನಾನು ಬರೋದಿಲ್ಲ, ನೀವೇನು ಸಂಭ್ರಮಿಸ್ಕೊಂಡು ನಾನು ಬರೋದಿಲ್ಲ ನಿಮ್ಮ ಜೊತೆ ಅಂತ ಹೇಳ್ತಾನೆ. ಬಟ್ ತಂದೆ ಮನಸ್ಸು ಅವ್ನಿಗೆ ಗೊತ್ತಿದ್ರೆ, ಬಟ್ ಅವ್ನು ಇದು ಮಾಡ್ತಾ ಇರಲಿಲ್ಲ, ಲಾಸ್ಟ್ ಆಗ್ತಾ ಇಲ್ಲ. ಅವ್ನು ನಿಜವಾಗಿ ಲಾಸ್ಟ್ ಆಗಿದ್ದ. ಅವ್ನು ಹೋಗಿ ಲಾಸ್ಟ್ ಅದನ್ನು ಮತ್ತೆ ಬಂದ, ಕಂಡ್ಕೊಂಡ. ಬಟ್ ಅದ್ರ ಜೊತೆಗಿದ್ದವನೇ
ತಂದೆ ಬಗ್ಗೆ ಗೊತ್ತಿರ್ಲಿಲ್ಲಂತೆ. ಎಷ್ಟೋ ಜನ ನಾವು ಕ್ರೈಸ್ತಾದ್ರು ದೇವ್ರ ಒಟ್ಟಿಗೆ ಇದೀವಿ ಅಂತ ಅನ್ಕೋದಿ, ಬಟ್ ದೇವ್ರ ಬಗ್ಗೆನೇ ಗೊತ್ತಿಲ್ಲ ನಮ್ಗೆ. ಸೊ ಯೇಸು ಸ್ವಾಮಿಗೆ ಟೆಂಪ್ಟೇಷನ್ ಆದಾಗ ಏನಾಯ್ತು ಗೊತ್ತಾ, ಎಲ್ಲವನ್ನೂ ದೇವ್ರ ವಾಕ್ಯದಿಂದನೂ ಉತ್ತರ ಕೊಟ್ರು. ಅಲ್ಲೆಲ್ಲೂ ನಾನು ಓನಾಗಿ ಹೇಳ್ತೀನಿ ಅಂದ್ರೆ ಹೇಳಿಲ್ಲ, ಎಂದು ಬರೆದದೆ, ದೇವರ ವಾಕ್ಯದಲ್ಲಿ ಈ ತರ ಬರೆದದೆ ಅಂತ ಹೇಳ್ತಾರೆ. ಆ ಮೂರಕ್ಕೂ ಒಂದು ಸೈತನ್ ತಂದಾಗ ಶೋಧನೆಗಳು, ಮೂರಕ್ಕೂ ಆನ್ಸರ್ ದೇವ್ರ ವಾಕ್ಯವಾಗಿರುತ್ತಂತೆ. ಸೊ ನಾವು ದೇವ್ರ ವಾಕ್ಯನ ಓದ್ತಲ್ಲ, ದೇವ್ರ ಬಗ್ಗೆ ನನಗೆ ಗೊತ್ತಾಗ್ತಲ್ಲ ಅಂತ ಹೇಳಿದ್ರೆ ನಾನು ಹೇಗೆ ನಾನು ದೇವ್ರನ್ನ ಆರಾಧಿಸಕ್ಕಾಗುತ್ತೆ? ಪರಿಸ್ಥಿತಿಗಳು ಹೇಗೆ ನಾನು ಹೋರಾಡಕ್ಕಾಗುತ್ತೆ? ನನ್ನ ತಂದೆಯ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಂದ್ರೆ, ನಾನು ಇನ್ನ ರಿಜೆಕ್ಟ್ ಆಗಿದ್ದೀನಿ ಅಂತ ಅನ್ಕೊಂಡ್ರೆ ಹೇಗೆ? ದೇವ್ರ ವಾಕ್ಯ ಹೇಳ್ತಾರಲ್ಲ, ನೀವು ಆರ್ ಚಾಸನ್ ಅಂತ, ನೀನ್ ಆರಿಸಲ್ಪಟ್ಟಿದೆ ಅಂತ ಹೇಳುವಾಗ ನಾವ್ಯಾಕೆ ಇನ್ನ ರಿಜೆಕ್ಷನ್ ಅಲ್ಲಿ ಇದೀವಿ? ಹಂಗಂದ್ರೆ ನಮ್ಗೆ ನಿಜವಾಗ್ಲೂ ಆ ಒಂದು ಮಗ ಹೇಗೆ ಜೊತೆಗಿದ್ದೇ ತಂದೆ ಬಗ್ಗೆ ಗೊತ್ತಿಲ್ಲ, ಅದೇ ತರ ನಾವು ಹಂಗೆ ಆಗಿದ್ವಿ, ಕಳೆದು ಹೋಗ್ತಾ ಇದೀವಿ ನಾವು. ಬಟ್ ಈ ಒಂದು ಸಮಯದಲ್ಲಿ ಒಂದು ಹೇಳ್ತಾ ಇದೀನಿ, ಆರಿಸಲ್ಪಟ್ಟವಾಗಿಂದ ನಾವು ತಂದೆ ಬಳಿಗೆ ಮತ್ತೆ ವಾಪಸ್ ಬರೋರಾಗಿರೋಣ, ಜೊತೆಗಿದ್ದು ವಾಕ್ಯವನ್ನು ಕಲಿಯೋರಾಗೋಣ. ಯಾಕಂತ ಹೇಳಿದ್ರೆ ಒಂದು ದೊಡ್ಡ ಏರೋಪ್ಲೇನ್ ದೊಡ್ಡದಾಗಿ ದೂರದಲ್ಲಿ ಇದ್ದಾಗ ನಮ್ಗೆ ಚಿಕ್ಕದಾಗೆ ಕಾಣಿಸ್ತಾ ಇರುತ್ತೆ, ಅಂಟಿಲ್ ಅದ್ ನಾವು ಹತ್ರ ಇರುವಾಗ ನೋಡುವಾಗ ಮಾತ್ರ ಅದ್ರ ಎಷ್ಟು ವೈಡ್ ಆಗಿದೆ, ಎಷ್ಟು ದೊಡ್ಡದಾಗಿದೆ ಅಂತ ಅದ್ರ ಬಗ್ಗೆ ಗೊತ್ತಾಗುತ್ತೆ. ದೂರದಿಂದ ನೋಡ್ಬೇಕಂದ್ರೆ ಆಟ ಸಾಮಾನು ಏರೋಪ್ಲೇನ್ ನೋಡಿದ್ರಲ್ಲ, ಆಟ ಸಾಮಾನು ನೋಡ್ತೀವಿ, ಅದೆಷ್ಟು ಚಿಕ್ಕದಾಗಿರುತ್ತೆ, ಕೈ ಹಿಡ್ಕೋಬೋದಲ್ಲ ನಾವು, ಅದು ರಿಯಲ್ ಆಗಿ ಹೆಂಗಿರುತ್ತೆ, ಅಷ್ಟು ದೊಡ್ಡ ಗಾತ್ರ, ಎಷ್ಟು ದೊಡ್ಡದಾಗಿರುತ್ತೆ, ಅದ್ರಲ್ಲಿ ಎಷ್ಟು ಒಂದು ಸೌಲಭ್ಯಗಳಿದೆಯಪ್ಪ, ಹಿಂಗೆಲ್ಲ ಇದೆ, ಇದು ಇಷ್ಟೊಂದು ಇದೆಯಾ. ಸೊ ಅಂಟಿಲ್ ನೀನ್ ದೇವ್ರ ಜೊತೆ ಕುತ್ಕೊಂಡು ದೇವ್ರ ಜೊತೆ ಸಮಯ ಕಳೀಲಿಲ್ಲ, ದೇವ್ರ ವಾಕ್ಯನ ಕಲೀಲಿಲ್ಲ ಅಂತ ಹೇಳಿದ್ರೆ ಅದೇ ತರ ನಿಂಗೆ ದೇವ್ರ ಹೆಂಗ್ ಕಾಣಿಸ್ತಾನಂದ್ರೆ ದೂರದಲ್ಲಿ. ದೇವ್ರ ವಾಕ್ಯನ ಕಲಿತು ದೇವ್ರ ವಾಕ್ಯ ಮೇಲೆ ನಂಬಿಕೆ ಇಟ್ಟು ಎಷ್ಟು ದೇವ್ರ ಬಗ್ಗೆ ನೀನು ಅರ್ಥ ಮಾಡ್ಕೊಂತೀಯ, ಒಂದು ಹತ್ರ ಇರೋ ಏರೋಪ್ಲೇನ್ ಎಷ್ಟು ದೊಡ್ಡದಾಗಿ ಕಾಣಿಸಲ್ಲ, ದೇವ್ರ ಸರ್ವಶಕ್ತನ ಅಷ್ಟು ನಿಮ್ಗೆ ದೊಡ್ಡದಾಗಿ, ಓಕೆ ನನ್ನ ದೇವ್ರು ಇಷ್ಟು ದೊಡ್ಡದಾಗಿದ್ದಾರೆ, ನನ್ನ ದೇವ್ರಿಗೆ ಸಾಮರ್ಥ್ಯ ಇದೆ ಎಲ್ಲವನ್ನು ಮಾಡೋದಕ್ಕೆ. ಸೊ ನಮ್ಮಿಂದ ಇಂಪಾಸಿಬಲ್ ಥಿಂಗ್ಸ್ ಆಗಿದೆ, ಬಟ್ ದೇವರಿಂದ ಇಂಪಾಸಿಬಲ್ ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯವಾಗಿದೆ. ಆಮೆನ್. ನನ್ನ ದೇವರಿಗೆ ಅಸಾಧ್ಯವಾದ ಯಾವುದಿದೆ? ಐಗುಪ್ತದಲ್ಲಿ ಇಸ್ರಾಯೇಲರು ಎಷ್ಟು ಕಷ್ಟಪಟ್ಟು ಎಷ್ಟು ಬಂದು ಎಷ್ಟು ಇದು ಮಾಡ್ಕೊಂಡ್ರು, ಬಟ್ ದೇವ್ರು 40 ವರ್ಷಗಳ ಕಾಲ ಅವ್ರು ಹುಟ್ಟಿದ ಉಡುಪನ್ನು ಮಾಸ್ಲಿಲ್ಲಂತೆ, ಅವ್ರು ಹಾಕಿದ ಚಪ್ಪಲಿನೂ ಒಂದ್ ಸ್ವಲ್ಪ ಇದಾಗ್ಲಿಲ್ಲ, ಆ ತರ ದೇವ್ರು ನಡೆಸಿದ್ನಂತೆ. ಇನ್ನು ನಿನ್ನ ಕೊರತೆಗಳು ಏನೇ ಇರ್ಬೋದು, ಆದ್ರೆ ದೇವ್ರಿಗೆ ಚಿಕ್ಕದ ಕೈ ಆಗಲ್ವಾ ದೇವರಿಗೆ ಮಾಡಕ್ಕೆ? ಗಾಡ್ ಇಸ್ ಕ್ಯಾನ್ ಡೂ ಎವ್ರಿಥಿಂಗ್. ತನ್ನ ಮಕ್ಕಳಿಗೋಸ್ಕರ ತನ್ನ ಮಗನನ್ನೇ ಕೊಟ್ಟ ಮೇಲೆ ಇನ್ಯಾವುದು ಕಮ್ಮಿ ಇದೆ? ಸೊ ಸಮಸ್ತವನ್ನು ಅದನ್ನು ಕೊಡುವ ಆತನಾಗಿದೆ. ಸೊ ನೀವು ದೇವರಿಂದ ಆರಿಸಲ್ಪಟ್ಟವರಾಗಿರ್ಬೇಕಂತ ಇಷ್ಟಪಡ್ತೀರಾ? ಇಲ್ಲ, ನಿಮ್ಮನ್ನ ನೀವೇ ರಿಜೆಕ್ಟ್ ಮಾಡ್ಕೊಂಡು ಸೈತನ ಒಂದು ಮಾತುಗಳು ಕೇಳ್ಕೊಂಡು ಅಲ್ಲೇ ಇರ್ಬೇಕಂತೈತೆ. ಸೊ ಇಂದು ನಿಮ್ಮ ಮುಂದೆ ಇರೋದಂತ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ದೇವರಿಂದ ಆರಿಸಲ್ಪಡ ದೇವ್ರು ಹೇಳ್ತಾರ, ನಾನು ನಿನ್ನ ಆರಿಸ್ಕೊಂಡು ನಾನು ಜಗತ್ತುತ್ಪತ್ತಿಗೆ ಮುಂಚೆ ನಾನು ನಿನ್ನ ಆರಿಸಿಕೊಂಡೆ ಅಂತ ಹೇಳುವಾಗ, ಸೊ ನಾವು ಇನ್ನ ಆ ಥಾಟಲ್ಲಿ ಇರೋದು ಬೇಡ, ಐ ಆಮ್ ರಿಜೆಕ್ಟೆಡ್. ಇಲ್ಲ, ಯು ಆರ್ ನಾಟ್ ರಿಜೆಕ್ಟೆಡ್, ಯು ಆರ್ ಚೋಸನ್ ಬೈ ಗಾಡ್ ಅಂತ ಹೇಳಿ. ಸೊ ದೇವರ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಪ್ರಾರ್ಥನೆ ಮಾಡ್ಕೊಂಡು, ಮಹಾಪರಿಶುದ್ಧನಲ್ಲಿ ವಾಸ ಮಾಡುತ್ತ ನನ್ನ ಪ್ರಿಯ ಕರ್ತನ ದೇವರಿಸಪ್ಪ, ನಿಮಗೆ ಕೋಟಿ ಕೋಟಿಯನ್ನು ಸ್ತೋತ್ರ ಕರ್ತನೆ, ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ ಸಪ್ಪ, ನಿಮ್ಮ ವಾಕ್ಯದ ಮುಖಾಂತರ ನಮ್ಮನ್ನು ಬಲಪಡಿಸಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ನಾವು ರಿಜೆಕ್ಟ್ ಆಗಿಲ್ಲ ಕರ್ತನೆ ಸಪ್ಪ, ಈ ಲೋಕದ ಮನುಷ್ಯರು ನಮ್ಮನ್ನು ರಿಜೆಕ್ಟ್ ಮಾಡಿ ಅಂತ ಹೇಳ್ಬೋದು ಕರ್ತನೆ, ಇಲ್ಲ ಕರ್ತನೆ, ನಮ್ಮನ್ನು ನೀನು ಆರಿಸಿಕೊಂಡು ತೆಗೆದುಕೊಂಡಿದ್ದಲ್ಲ ಸಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ತಾಯಿಯ ಗರ್ಭದಲ್ಲಿರುವಾಗಲೇ ಕರ್ತನೆ ಸಪ್ಪ, ನನ್ನನ್ನು ನೀನು ನೋಡಿ ಕರ್ತನೆ ಸಪ್ಪ, ನಮ್ಮನ್ನು ಆರಿಸಿಕೊಂಡಿದ್ದೆಲ್ಲ ಕರ್ತನೆ ಸಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ ಸಪ್ಪ. ಹೌದು ಕರ್ತನೆ ಅದೇ ಸಪ್ಪ, ನಾವು ಈ ಲೋಕದ ವಿಚಾರಗಳು ನಾವು ಕಳೆದು ಹೋಗುವಂತರಾಗಿರೋದೇ ಕರ್ತನೆ ಸಪ್ಪ, ನಿನ್ನಲ್ಲಿ ಕರ್ತನೆ ಸಪ್ಪ ನಮ್ಮನ್ನು ಕಂಡುಕೊಳ್ಳುವಂತೆ ನಿನ್ನ ಕೃಪೆ ಅನುಗ್ರಹಿಸಿ ಕರ್ತನೆ ಸಪ್ಪ, ನಿನ್ನ ವಾಕ್ಯದಲ್ಲಿ ಕರ್ತನೆ ಹೆಚ್ಚಾಗಿ ಬೆಳೆಯುವಂತ ಒಂದು ಅಭಿಷೇಕ ನಮ್ಮಲ್ಲಿ ಕೊಡು ಕರ್ತನೆ ಸಪ್ಪ. ನಿನ್ನಲ್ಲಿ ಕರ್ತನೆ ಸಪ್ಪ ನಾವು ಕರ್ತನೆ ಸಪ್ಪ ಕಂಡುಕೊಂಡು ಕರ್ತನೆ ನಮ್ಮ ಜೀವಿತಗಳು ಬದಲಾವಣೆ ಹೊಂದುವಂತೆ ನಿಮ್ಮ ಕೃಪೆಯನ್ನು ಅನುಗ್ರಹಿಸ್ತಾ ಬರಬೇಕೆಂದು ಏಸಪ್ಪ ನಿಮ್ಮ ಪಾದದಲ್ಲಿ ಬಿಂದು ಮಾಡಾಗಿ ತಂದೆ. ಆಮೆನ್.